ಸ್ನೇಹಿತರೆ ನಮಸ್ಕಾರ. ಸರ್ಕಾರಿ ಬಸ್ನಲ್ಲಿ ಇನ್ಮೇಲಿಂದ ಮಹಿಳೆಯರು ಪ್ರಯಾಣ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ತೋರಿಸುವ ಹಾಗಿಲ್ಲ. ಈ ₹40 ಕೊಟ್ಟು ಈ ಕಾರ್ಡನ್ನು ನೀವು ತೆಗೆದುಕೊಳ್ಬೇಕು. ತದನಂತರ ನಿಮಗೆ ಫ್ರೀಯಾಗಿ ಈ ಒಂದು ಬಸ್ ಪ್ರಯಾಣ ಸಿಗುವಂಥದ್ದು. ಇಲ್ಲ ಅಂದರೆ ನಿಮಗೆ ಈ ಫ್ರೀ ಬಸ್ ಪ್ರಯಾಣ ಸಿಗೋದೇ ಇಲ್ಲ. ಸೊ ನೀವು ಏನು ಮಾಡಬೇಕಾಗತ್ತೆ, ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕಾಗತ್ತೆ ಅಥವಾ ನಿಮಗೆ ಬೇಕಾದ ವಾಹನಗಳಲ್ಲಿ ಪ್ರಯಾಣ ಮಾಡಬಹುದು. ಸೊ ಹಾಗಾದರೆ ಬನ್ನಿ, ಈ ಯೋಜನೆಗೆ ನಾವು ಅಪ್ಲೈ ಮಾಡೋದು ಹೇಗೆ, ಅದು ಕಾರ್ಡ್ ಯಾವುದು, ಯಾವ ಕಾರ್ಡು ಎಲ್ಲಿ ಸಿಗತ್ತೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು, ಯಾವಾಗಿನಿಂದ ಅರ್ಜಿ ಪ್ರಾರಂಭ, ಯಾವಾಗ ಮುಕ್ತಾಯವಾಗತ್ತೆ, ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಹೊಸ CM ಹೊಸ ವೇಗ ಹೊಸ ಬೆಳಕು ಅಂತಲೇ ಹೇಳಬಹುದು. ಬಂದ ತಕ್ಷಣವೇ ಸಾಕಷ್ಟು ಚೇಂಜಸ್ಗಳನ್ನು ಎಲ್ಲ ಯೋಜನೆಗಳಲ್ಲಿ ಮಾಡಿಬಿಟ್ಟಿದ್ದಾರೆ. ಸೊ ಮತ್ತೆ ಅಚ್ಚರಿಯ ಬೆಳವಣಿಗೆಗಳನ್ನು ಕೂಡ ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೀವಿ. ಸರ್ಕಾರ DK ಶಿವಕುಮಾರ್ ಅವರು ಈಗ 2 ವರ್ಷದಿಂದನೂ ಕೂಡ CM ಆಗಬೇಕಂತ ಕಾಯ್ತಾ ಇದ್ರು, ಆದರೆ ಆಗಿರಲಿಲ್ಲ. ಈಗ ದಿಢೀರೇನೆ CM ಅಂತ ಈಗ ಹೈಕಮಾಂಡ್ ಏನು ಹೇಳಿತ್ತಲ್ವ, ಘೋಷಣೆ ಮಾಡ್ತಲ್ವ, DK ಶಿವಕುಮಾರ್ ಅವರಿಗೆ CM ಪಟ್ಟ ಕೊಟ್ಟಾದ ತಕ್ಷಣ ಸುಮಾರು 6 ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟರು. ಅದರಲ್ಲಿ ಮುಖ್ಯವಾದಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ, ಅಂದರೆ ಪುರುಷ ವಿದ್ಯಾರ್ಥಿಗಳಿಗೆ ಮತ್ತು ಆಲ್ರೆಡಿ ಮಹಿಳೆಯರಿಗಂತೂ ಫ್ರೀಯಾಗಿ ಇದೆ ಬಸ್ ಪ್ರಯಾಣ. ಅದರಲ್ಲಿ ಪುರುಷ ವಿದ್ಯಾರ್ಥಿಗಳಿಗಂತೂ ಫ್ರೀಯಾಗಿ ಒಂದು ಬಸ್ ಪಾಸ್ಗಳನ್ನು ಕೊಡುವಂತಹ ಒಂದು ಯೋಜನೆಯನ್ನು ತಂದುಬಿಟ್ಟಿದ್ದಾರೆ. ಹೌದು, ಇಲ್ಲಿ ಫ್ರೀಯಾಗಿ ಬಸ್ ಪ್ರಯಾಣ ಮಹಿಳೆಯರಿಗೆ ಮಾತ್ರ ಇತ್ತು, ಆದರೆ ಪುರುಷರಿಗೆ ಆಲ್ರೆಡಿ 100ಕ್ಕೆ ₹15 ಟಿಕೆಟ್ ದರ ಏರಿಕೆ ಆಗಿತ್ತು. ಇಂಥದ್ರಲ್ಲಿ ಈಗ ಮತ್ತೆ ಪುರುಷ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಬಸ್ ಪಾಸನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಸುಮಾರು ₹40 ಕೊಟ್ಟು ಇನ್ನು ಈಗ ಕಾರ್ಡ್ ಕೂಡ ಮಾಡಿಸ್ಕೊಳ್ಬೇಕಂತ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ. ಅದರಲ್ಲಿ ಮುಖ್ಯವಾಗಿ ಮಹಿಳಾ ಪ್ರಯಾಣಿಕರು ಈ ಒಂದು ಕಾರ್ಡನ್ನು ಮಾಡಿಸ್ಕೊಳ್ಬೇಕು. ಸ್ನೇಹಿತರೆ, ಇದು DK ಶಿವಕುಮಾರ್ ಅವರು ಒಂದು 2 ಸಾರಿ ಆದರೂ ಹೇಳಿದ್ದಾರೆ ಅವರ ಸರ್ಕಾರ ಬಂದ ಮೇಲೆ, ನಾವು ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಕಾರ್ಡನ್ನು ಮಾಡಿಸ್ತೀವಿ. ಸೊ ಅದನ್ನು ನೀವು ಮಾಡಿಸಿದ್ರೆ ಮಾತ್ರ ನಿಮಗೆ ಫ್ರೀ ಬಸ್ ಪ್ರಯಾಣ ಸಿಗುವಂಥದ್ದು ಅಂತ ಹೇಳಿದರು. ಆದರೆ ಅದಕ್ಕೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಈಗ ಮತ್ತೆ DK ಶಿವಕುಮಾರ್ ಅವರು ಖುದ್ದಾಗಿ CM ಆದ ತಕ್ಷಣವೇ ಇದರಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದ್ದಾವೆ. ಇಲ್ಲಿ ₹40 ಕೊಟ್ಟು ಈ ಕಾರ್ಡನ್ನು ಮಾಡಿಸ್ಕೊಳ್ಬಹುದು. ಅದು ಕಾರ್ಡ್ ಯಾವುದಪ್ಪ ಅಂದರೆ ಪಿಂಕ್ ಕಾರ್ಡ್. ಹೌದು, ಈ ಕಾರ್ಡನ್ನು ನೀವು ಮಾಡಿಸ್ಬಿಟ್ರೆ ಬಸ್ಗಳಲ್ಲಿ ಪ್ರಯಾಣ ಮಾಡಬಹುದಂತೆ, ಆಧಾರ್ ಕಾರ್ಡ್ ತೋರಿಸುವ ಹಾಗಿಲ್ಲವಂತೆ. ಹಾಗಾದರೆ ಈ ಕಾರ್ಡ್ ಯಾಕಪ್ಪ ಜಾರಿ ತಂದ್ರಂದ್ರೆ ಇದಕ್ಕೆ ಮೂಲ ಕಾರಣ ಬೇರೆ ರಾಜ್ಯದ ಮಹಿಳೆಯರು. ಹೌದು, ಬೇರೆ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಇಲ್ಲಿಯ ಒಂದು ಆಧಾರ್ ಕಾರ್ಡನ್ನು ಎಡಿಟ್ ಮಾಡಿಕೊಂಡು ನಿಮಗೆ ಫ್ರೀಯಾಗಿ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರಂತೆ. ಹೌದು, ಬೇರೆ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಬಂದು ಇಲ್ಲಿಯ ಆಧಾರ್ ಕಾರ್ಡನ್ನು ಮಾಡಿಸ್ಕೊಂಡು ಇಲ್ಲಿಯೇ ತಿರುಗಾಡುವಂಥದ್ದು, ಇಲ್ಲಿಯೇ ಪ್ರವಾಸ ಕೈಗೊಳ್ಳುವಂಥದ್ದು, ಇಲ್ಲಿಯೇ ಕೆಲಸ ಇದ್ದರೆ ಫ್ರೀಯಾಗಿ ಬಸ್ಸನ್ನು ಓಡಾಡ್ತಕ್ಕಂಥದ್ದು. ಹೌದು, ಈಗ ಕರ್ನಾಟಕ ರಾಜ್ಯದ ಸಮೀಪ ಇರತಕ್ಕಂತಹ ಮಹಾರಾಷ್ಟ್ರದ ಪ್ರದೇಶಗಳಲ್ಲಿರ್ತಕ್ಕಂತಹ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಓಡಾಡ್ತಾ ಇರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಸೊ ಇದಕ್ಕೆ ತೆರೆ ಎಳೆಯಲು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ತರ್ತಿದ್ದಾರೆ. ಸೊ ಈ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ ನಿಮಗೆ ಮುಖ್ಯವಾಗಿ ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡು ಅಥವಾ ಇನ್ನಿತರ ಪ್ಯಾನ್ ಕಾರ್ಡ್ ಆಗಿರಲಿ, ಇನ್ನಿತರ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರ ಆಧಾರದ ಮೇಲೆ ನೀವು ಇಲ್ಲಿಯ ಒಂದು ಪ್ರಯಾಣಿಕರು, ಇಲ್ಲಿಯೇ ನೀವು ಕರ್ನಾಟಕದಲ್ಲಿ ವಾಸವಾಗಿದ್ರಿ ಎನ್ನುವಂಥದ್ದು ಸರ್ಕಾರಕ್ಕೆ ಕನ್ಫರ್ಮ್ ಆಗುತ್ತೆ. ನಿಮಗೆ ಪಿಂಕ್ ಕಾರ್ಡನ್ನು ವಿತರಣೆ ಮಾಡುತ್ತೆ. ಸೊ ಆ ಪಿಂಕ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನೀವು ಇಲ್ಲಿವರೆ ಅಂತ ಕನ್ಫರ್ಮ್ ಆಗುತ್ತೆ. ಇಲ್ಲಿ ಬಸ್ ಪ್ರಯಾಣ ಮಾಡುವಾಗ ಕಂಡಕ್ಟರ್ಗಳು ಕೂಡ ಅದನ್ನೇ ನೋಡಿ ನಿಮಗೆ ಫ್ರೀ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹೊರ ರಾಜ್ಯದ ಮಹಿಳೆಯರಿಗೆ ಈ ಪಿಂಕ್ ಕಾರ್ಡ್ ಸಿಗೋದಿಲ್ಲ, ಯಾಕಂದರೆ ಅವರು ಆಧಾರ್ ಕಾರ್ಡ್ ಮಾತ್ರ ತೋರಿಸ್ಬೋದು ಅಥವಾ ಇನ್ನಿತರ ಡಾಕ್ಯುಮೆಂಟ್ಸ್ಗಳು ಮಹಾರಾಷ್ಟ್ರದ ಇರುತ್ತೆ ಅಥವಾ ಯಾವ ರಾಜ್ಯದವರು ಇರ್ತಾರೋ ಅಲ್ಲಿಯದೇ ಇರುತ್ತೆ. ಹೀಗಾಗಿ ಸರ್ಕಾರಕ್ಕೆ ಇದು ಹೊಡೆತ ಬೀಳ್ತಾ ಇತ್ತು. ಅದರಿಂದ ಬರೀ ಮಹಾರಾಷ್ಟ್ರದ ಮಹಿಳೆಯರಷ್ಟೇ ಅಲ್ಲ, ಪಕ್ಕಕ್ಕಿರುವಂತಹ ಎಲ್ಲ ರಾಜ್ಯಗಳ ಮಹಿಳೆಯರು ಕೂಡ ನಮ್ಮ ರಾಜ್ಯದಲ್ಲಿ ಪ್ರವಾಸ ಅಥವಾ ಇನ್ನಿತರ ಕೆಲಸ ಕಾರ್ಯಗಳಿಗೆ ಫ್ರೀಯಾಗಿ ಓಡಾಡ್ತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು ತಂದಿದ್ದಾರೆ. ಸೊ ಈ ಶಕ್ತಿ ಸ್ಮಾರ್ಟ್ ಕಾರ್ಡು ಗ್ರಾಮವನ್ನು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಅಪ್ಲೈ ಮಾಡಬಹುದು. ಆದರೆ ಇನ್ನೂ ಕೂಡ ಅಪ್ಲಿಕೇಶನ್ ಬಿಟ್ಟಿಲ್ಲ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅಪ್ಲೈ ಮಾಡಲಿಕ್ಕೆ ಇನ್ನೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಅತಿ ಶೀಘ್ರದಲ್ಲಿ ಇದನ್ನು ಬಿಡಲಿದ್ದಾರೆ. ಆವಾಗ ನೀವು ಅಪ್ಲಿಕೇಶನ್ ಹಾಕಿ ಈ ಪಿಂಕ್ ಕಾರ್ಡನ್ನು ಪಡ್ಕೊಂಡು ನಿಮಗೆ ಈ ಮತ್ತೆ ಬಸ್ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅಲ್ಲಿವರೆಗೂ ಕೂಡ ನೀವು ಆಧಾರ್ ಕಾರ್ಡ್ ತೋರಿಸ್ಕೊಂಡು ಅಡ್ಡಾಡಬಹುದು. ಆದರೆ
ಆ ಪಿಂಕ್ ಕಾರ್ಡ್ ಜಾರಿ ತಂದ ಮೇಲೆನೆ ನೀವು ಬೇಗನೆ ಅಪ್ಲೈ ಮಾಡಿ ಆ ಪಿಂಕ್ ಕಾರ್ಡನ್ನು ಪಡೆದುಕೊಂಡು ನೀವು ಫ್ರೀ ಬಸ್ ಪ್ರಯಾಣವನ್ನು ಮಾಡಬಹುದು. ಸುಮಾರು 40 ರೂಪಾಯಿ ಕೊಟ್ಟು ಈ ಕಾರ್ಡನ್ನು ಮಾಡಿಸ್ಕೊಳ್ಬಹುದಂತೆ. ಸೊ ಇದಿಷ್ಟು ಮಾಹಿತಿ ಈ ಪಿಂಕ್ ಕಾರ್ಡ್ನ ಬಗ್ಗೆ ಆಗಿತ್ತು, ನಿಮಗೆ ತಿಳಿಸಿದ್ದೀನಿ. ಯಾರ್ಯಾರು ಫ್ರೀ ಆಗಿ ಬಸ್ ಪ್ರಯಾಣ ಮಾಡಬೇಕಂತ ಕಾಯ್ತಾ ಇದ್ದೀರಿ ಅವರು ಪಿಂಕ್ ಕಾರ್ಡ್ ಮಾಡಿಸಲೇಬೇಕು. ಅತಿ ಶೀಘ್ರದಲ್ಲಿ ಅಪ್ಲೈ ಮಾಡುವಂತಹ ಅವಕಾಶ ಸಿಗುತ್ತೆ. ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅಲ್ಲಿಂದ ವಿಡಿಯೋಸನ್ನು ನೋಡಿಕೊಂಡು ಅರ್ಥ ಮಾಡ್ಕೊಳ್ಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.